ಗಲಭೆಕೋರರನ್ನ ನಮ್ಮವರು ಅಂತಂದ್ರು ಅಬ್ದುಲ್ ರಜಾಕ್. ಸಮಾಜಮುಖಿ ಕೆಲಸ ಮಾಡುವವರನ್ನ ನಮ್ಮವರು ಅಂದ್ರೆ ಪರವಾಗಿಲ್ಲ, ಈ ರೀತಿ ಗಲಭೆಕೋರರನ್ನ ನಮ್ಮವರು ಅಂತ ಇವರು ಹೇಳಿದ್ಯಾಕೆ? ದೇವರ ವಿಚಾರಕ್ಕೆ ಬಂದ್ರೆ ನಿಮ್ಮವರು ತಾಳ್ಮೆಯಿಂದ ಇರಬಹುದು, ನಮ್ಮವರು ತಾಳ್ಮೆಯಿಂದ ಇರಲ್ಲ ಅಂತ ಹೇಳಿದ್ರು ಅಬ್ದುಲ್ ರಜಾಕ್. ಕಾಂಗ್ರೆಸ್ ಮುಸ್ಲಿಮರ ಪರ ಇದೆಯಂತೆ, ಅದಕ್ಕಾಗಿ ಮುಸ್ಲಿಮರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಂತೆ. ಅಬ್ದುಲ್ ರಜಾಕ್ ಅವರಂತಹ ಸ್ವಯಂ ಘೋಷಿತ ಮುಖಂಡರಿಂದಲೇ ಇವತ್ತು ಸಮಾಜದಲ್ಲಿ ಹಿಂಸೆಗಳು ಹೆಚ್ಚಾಗ್ತಾ ಇರೋದು. ನಮಸ್ಕಾರ. ನಿನ್ನೆ ಒಬ್ಬರು ಮಹಾನುಭಾವರು ಉದಯಗಿರಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿದ್ದಾರೆ. ಯಾಕಾಗಿ ಹೋಗಿದ್ದಾರೆ ಅಂತ ಹೇಳಿದ್ರೆ, ಉದಯಗಿರಿಯಲ್ಲಿ ನಡೆದ ಗಲಭೆಯಲ್ಲಿ ಅರೆಸ್ಟ್ ಆದಂತಹ ಹುಡುಗರಿಗೆ ಬೇಲ್ ಕೊಡಿಸುವುದಕ್ಕಾಗಿ ಅಲ್ಲಿ ತನಕ ಹೋಗಿದ್ದಾರೆ. ಪೊಲೀಸ್ ಸ್ಟೇಷನ್ ವರೆಗೂ ಹೋಗಿದ್ದು ಮಾತ್ರ ಅಲ್ಲ, ನಮ್ಮ ಹುಡುಗರು ಅರೆಸ್ಟ್ ಆಗಿದ್ದಾರೆ, ನಮ್ಮವರಿಗೆ ಬೇಲ್ ಕೊಡಿಸುವುದಕ್ಕಾಗಿ ನಾನು ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋದಂತಹ ಮಹಾನುಭಾವರು ನಮ್ಮವರು, ನಮ್ಮ ಹುಡುಗರು ಅಂತ ಹೇಳಿದ್ದು ಬೇರೆ ಯಾರಿಗೂ ಅಲ್ಲ, ಗಲಭೆಕೋರರಿಗೆ. ಮತ್ತೆ ಬೇಲ್ ಕೊಡಿಸೋದಕ್ಕೆ ಹೋದಂತಹ ಮಹಾನುಭಾವರು ಬೇರೆ ಯಾರೂ ಅಲ್ಲ, ಅದು ಸ್ವಯಂ ಘೋಷಿತ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್. ಮೈಸೂರು ವಿಸಿಟ್ ಬಂದ್ಬಿಟ್ಟು ಒಂದು 15 ಜನ ನಮ್ಮವರು ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಇನ್ನ 2 ಸಣ್ಣ ಮಕ್ಕಳು ಅರೆಸ್ಟ್ ಆಗಿದ್ದಾರೆ, 2 ಜುವೆನೈಲ್ಸು, 15 ಅಡಲ್ಟ್ಸು. ಅವ್ರಿಗೆ ಬೇಲ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ಬಂದಿದ್ವಿ. ಬೇಲ್ ಅಪ್ಲಿಕೇಶನ್ ಹಾಕಿದೀವಿ, ಜುವೆನೈಲ್ಸ್ ಕೇಸ್ ಅಡ್ವಾನ್ಸ್ ಮಾಡಿಸಿದೀವಿ. ಅಬ್ದುಲ್ ರಜಾಕ್ ಅವರನ್ನ ಮುಸ್ಲಿಂ ಮುಖಂಡರು ಅಂತ ಒಪ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವರಿಗೆ ಮಾತ್ರ ತಾನು ಮುಸ್ಲಿಂ ಮುಖಂಡ ಆಗಬೇಕು ಅನ್ನುವಂತಹ ಆಸೆ ಬಹಳ ಇದೆ ಅಂತ ಅನ್ಸುತ್ತೆ. ಹಾಗಾಗಿ ಅಬ್ದುಲ್ ರಜಾಕ್ ಅವರು ಗಲಭೆಕೋರರನ್ನ, ಹಿಂಸಾಚಾರವನ್ನ ಮಾಡಿದಂಥವರನ್ನ ನಮ್ಮವರು, ನಮ್ಮ ಹುಡುಗರು ಅಂತ ಹೇಳಿದ್ದಾರೆ. ಇವರು ಈಗ ಮಾತ್ರ ಅಲ್ಲ ಈ ರೀತಿಯ ಹೇಳಿಕೆಗಳನ್ನ ನೀಡ್ತಾ ಇರೋದು. ಈ ಹಿಂದೆ ಕೂಡ ಅನೇಕ ಹೇಳಿಕೆಗಳನ್ನ ನೀಡಿ ಆ ಮೂಲಕ ಕಾಂಟ್ರವರ್ಸಿಗಳನ್ನ ಸೃಷ್ಟಿಸಿದ್ದಾರೆ. ಉದಯಗಿರಿ ಗಲಭೆಯ ಬಗ್ಗೆ ಒಂದು ಚಾನೆಲ್ ಡಿಬೇಟ್ ಅನ್ನ ನಡೆಸ್ತಾ ಇರುತ್ತೆ. ಆ ಡಿಬೇಟ್ ನಲ್ಲಿ ಕೂತಂತಹ ಅಬ್ದುಲ್ ರಜಾಕ್ ಅವರು ದೇವರ ವಿಚಾರಕ್ಕೆ ಬಂದ್ರೆ ನಿಮ್ಮವರು ಅಂದ್ರೆ ಹಿಂದೂಗಳು ಸುಮ್ನಿರಬಹುದೋ ಏನೋ, ಆದ್ರೆ ನಮ್ಮವರು ಅಂದ್ರೆ ಮುಸ್ಲಿಮರು ಸುಮ್ನಿರಲ್ಲ ಅಂತ ಹೇಳಿದ್ದಾರೆ. ಈ ಹಿಂದೆ ಇನ್ನೊಂದು ಚಾನೆಲ್ ನಲ್ಲಿ ಎಲೆಕ್ಷನ್ ನ ವಿಚಾರವಾಗಿ ಡಿಬೇಟ್ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಇದೇ ಅಬ್ದುಲ್ ರಜಾಕ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಏಕವಚನದಲ್ಲಿ ಕರೆದಿದ್ದಾರೆ. ಒಂದು ದೇಶದ ಪ್ರಧಾನಿಗೆ ಯಾವ ರೀತಿಯಾಗಿ ಗೌರವ ಕೊಡಬೇಕು ಅನ್ನೋದು ಈ ಅಬ್ದುಲ್ ರಜಾಕ್ ಅವರಿಗೆ ಗೊತ್ತಿಲ್ಲ. ಮುದುಕನಿಗೆ ರಿಟೈರ್ಮೆಂಟ್ ಏಜ್ ಹತ್ರ ಬಂದಿದೆ ಅಂತ ಪ್ರಧಾನಿ ಮೋದಿ ಅವರಿಗೆ ಅಬ್ದುಲ್ ರಜಾಕ್ ಅವರು ಹೇಳಿದ್ದಾರೆ. ಇದಿಷ್ಟೇ ಅಲ್ಲ, ದಕ್ಷಿಣ ಕನ್ನಡದಲ್ಲಿ ಲವ್ ಜಿಹಾದ್ ಪ್ರಕರಣ ನಡೆದಿರುತ್ತೆ. ಆ ಘಟನೆಗೆ ಸಂಬಂಧಿಸಿದಂತೆ ಒಂದು ನ್ಯೂಸ್ ಚಾನೆಲ್ ನಲ್ಲಿ ಡಿಬೇಟ್ ಪ್ರೋಗ್ರಾಂ ನಡೆಯುತ್ತೆ. ನ್ಯೂಸ್ ಚಾನೆಲ್ ನ ಆಂಕರ್ ಆ ಹೆಣ್ಣು ಮಗುವಿನ ಪೋಷಕರಿಗೆ ಕಾಲ್ ಮಾಡಿ ನಿಮ್ಮ ದುಃಖ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಈ ರೀತಿ ಕೇಳಬೇಕಾದ್ರೆ ಅಬ್ದುಲ್ ರಜಾಕ್ ಅವರು ದುಃಖ ಯಾಕ್ರಿ ಆಗ್ಬೇಕು, ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಂತ ಬಂದಿರೋದು ಯಾಕೆ, ಅದನ್ನ ಮಾಡಿರೋದು ಯಾಕೆ ಅಂತ ಕೇಳ್ತಾರೆ. ನೊಂದವರ ಜೊತೆ ಯಾವ ರೀತಿ ಮಾತಾಡಬೇಕು ಅನ್ನುವಂತಹ ಕನಿಷ್ಠ ಜ್ಞಾನವೂ ಕೂಡ ಅಬ್ದುಲ್ ರಜಾಕ್ ಅವರಿಗೆ ಇಲ್ಲ. ಈಗ ಹಿಜಾಬ್ ವಿಚಾರವಾಗಿಯೂ ಮತ್ತೆ ಅಬ್ದುಲ್ ರಜಾಕ್ ಅವರು ಮಾತನಾಡಿದ್ದಾರೆ. ಇನ್ನೇನು PUC ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಆ ಎಕ್ಸಾಮ್ಗಾದ್ರೂ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಅನ್ನ ಧರಿಸೋದಕ್ಕೆ ಅವಕಾಶ ಮಾಡಿ ಕೊಡ್ತೀರಾ ಅಂತ ಕೇಳಿದ್ದಾರೆ. ಕಾಂಗ್ರೆಸ್ ಮುಸ್ಲಿಮರ ಪರ ಇದೆ, ಹಾಗಾಗಿ ಮುಸ್ಲಿಮರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದು ಅಂತಾನು ಹೇಳಿದ್ದಾರೆ. ಮುಂಬರುವಂತಹ ಎಕ್ಸಾಮ್ ನಲ್ಲಿ ಹಿಜಾಬ್ ಅನ್ನ ಧರಿಸೋದಕ್ಕೆ ಅವಕಾಶವನ್ನ ನೀಡದೇ ಇದ್ದಲ್ಲಿ ಉಗ್ರ ಹೋರಾಟವನ್ನ ಮಾಡ್ತೀವಿ, ಹಿಜಾಬ್ಗೆ ಅವಕಾಶವನ್ನ ನೀಡದೇ ಇದ್ರೆ ಎಜುಕೇಶನ್ ಮಿನಿಸ್ಟರ್ ಹತ್ರ ರಾಜೀನಾಮೆ ಕೇಳೋದಕ್ಕೂ ನಾವು ಹಿಂದೆ ಮುಂದೆ ನೋಡಲ್ಲ ಅಂತ ಹೇಳಿದ್ದಾರೆ. ಒಂದಲ್ಲ ಎರಡಲ್ಲ, ಇವರ ಈ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಗಳ ಬಗ್ಗೆ ಹೇಳ್ತಾ ಹೋದ್ರೆ ಸಾಕಷ್ಟಿದೆ. ಈಗ ಇವರು ಗಲಭೆಕೋರರನ್ನ ನಮ್ಮವರು ಅಂತ ಹೇಳ್ಕೊಂಡಿದ್ದಾರೆ, ಅವರಿಗೆ ಬೇಲ್ ಕೊಡಿಸೋದಕ್ಕಾಗಿ ಹೋಗಿದ್ದಾರೆ. ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡುವವರನ್ನ, ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬಂದವರನ್ನ ನಮ್ಮವರು ಅಂತ ಹೇಳ್ಕೊಂಡ್ರೆ ಅದರಲ್ಲಿ ತಪ್ಪೇನಿಲ್ಲ. ಇಂತಹ ಹಿಂಸಾಚಾರ ಮಾಡಿದವರನ್ನ, ಗಲಭೆಯನ್ನ ಮಾಡಿದವರನ್ನ ನಮ್ಮವರು ಅಂತ ಅಬ್ದುಲ್ ರಜಾಕ್ ಅವರು ಹೇಳ್ಕೊಂಡಿದ್ದಾರೆ. ಈ ರೀತಿಯಾಗಿ ಇವರು ಪುಂಡರ ಪರವಾಗಿ, ಗಲಭೆಕೋರರ ಪರವಾಗಿ, ಹಿಂಸೆಯನ್ನ ಮಾಡಿದವರ ಪರವಾಗಿ ಮಾತಾಡ್ತಾ ಇರೋದ್ರಿಂದಲೇ ಸಮಾಜದಲ್ಲಿ ಹಿಂಸೆಗಳು ಮತ್ತಷ್ಟು ಹೆಚ್ಚುತ್ತಾ ಇರೋದು. ಹಾಗಾಗಿ ಮುಸ್ಲಿಂ ಧರ್ಮದಲ್ಲಿರುವಂತಹ ವಿಚಾರವಾದಿಗಳು ಇಂತಹ ಸ್ವಯಂ ಘೋಷಿತ ಮುಖಂಡರನ್ನ ಸ್ವಲ್ಪ ದೂರ ಇಡಬೇಕಾಗತ್ತೆ. ಈ ರೀತಿಯ ಸ್ವಯಂ ಘೋಷಿತ ಮುಖಂಡರಿಂದಲೇ ಸಮಾಜದಲ್ಲಿ ಅಪನಂಬಿಕೆಗಳು ಹುಟ್ಟಿಕೊಳ್ತಾ ಇರೋದು, ಅನಾಚಾರಗಳು ಹೆಚ್ಚಾಗ್ತಾ ಇರೋದು ಅಂತ ಅನ್ಸುತ್ತೆ.